ಬೆಂಗಳೂರಿನಲ್ಲಿ ಕೆವೈಸಿ ಮಾಡಿಸಲು ರೇಷನ್ ಕಾರ್ಡ್ದಾರರು ಪರದಾಡ್ತಾ ಇದ್ದಾರೆ. ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ಕೆವೈಸಿ ಕಡ್ಡಾಯ ಮಾಡಿದ ಹಿನ್ನೆಲೆ ಸರ್ವರ್ ಸಮಸ್ಯೆಯಿಂದ ಕೆವೈಸಿಗಾಗಿ ಅಂಗಡಿ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ರಾಜ್ಯಾದ್ಯಂತ ಇದುವರೆಗೆ ಕೇವಲ 10% ಅಂದರೆ 10ರಿಂದ 15% ಕೆವೈಸಿ ಪೂರ್ಣಗೊಂಡಿದೆ. ಕೆವೈಸಿಗೆ ಸೆಪ್ಟೆಂಬರ್ 31 ಕೊನೆಯ ದಿನ. ಹೀಗಾಗಿ ಕೆವೈಸಿ ಮಾಡಿಸೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಸರ್ವರ್ ಕೈಕೊಟ್ಟಿದೆ. ಒಂದು ರೇಷನ್ ಕಾರ್ಡ್ನ ಕೆವೈಸಿಗೆ ಬರೋಬ್ಬರಿ 45ರಿಂದ 50 ನಿಮಿಷ ತಗೋತಾ ಇದೆ. ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ. ಕೆವೈಸಿ ಜೊತೆಗೆ ಪಡಿತರ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಇದು ಒಂದು ರೀತಿ ಅಂಗಡಿ ಮಾಲೀಕರಿಗೆ ಸಂಕಷ್ಟ. ಒಂದ್ ಕಡೆ ಒಂದು ಕೆವೈಸಿ ಮಾಡಿಸೋದಕ್ಕೆ 40ರಿಂದ 50 ನಿಮಿಷ ಹಿಡಿತಾ ಇದೆ. ಇದ್ರ ಜೊತೆಗೆ ಪಡಿತರ ವಿತರಣೆ ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸಿಸ್ಟಮ್ ಮುಂದೆ ಕೂರಬೇಕಾದ ಅನಿವಾರ್ಯತೆ ನಿರ್ಮಾಣ ಆಗಿದೆ. ನಿರಂತರ ಕೆಲಸದಿಂದ ಪಡಿತರ ಅಂಗಡಿ ಮಾಲೀಕರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಂತೆ. ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಸರ್ಕಾರ ಕೆವೈಸಿಯನ್ನು ಜಾರಿಗೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಈ ಪಡಿತರ ಅಂಗಡಿಗಳ ಮುಂದೆ ಜನರು ಕೆವೈಸಿ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಯಾಕೆಂತಂದರೆ ಸೆಪ್ಟೆಂಬರ್ 31 ಲಾಸ್ಟ್ ಡೇಟ್, ಅಂದರೆ 31ರ ಒಳಗಡೆ ಸಂಪೂರ್ಣವಾಗಿ ಪಡಿತರ ಚೀಟಿ ಕಾರ್ಡ್ದಾರರು ಏನಿದ್ದಾರೆ ಅವರು ಕೆವೈಸಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಏನಂತಂದರೆ ಈಗಾಗಲೇ ಒಂದು ಕೆವೈಸಿ ಚಾಲನೆ ಕೊಟ್ಟು 20 ದಿನಗಳು ಕಳೆದಿದೆ. ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ 60ರಿಂದ 70 ಕಾರ್ಡ್ದಾರರಿಗೆ ಮಾತ್ರವೇ ಕೆವೈಸಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಹಾರ ಇಲಾಖೆಗೆ ಈಗಾಗಲೇ ಸಾಕಷ್ಟು ದೂರುಗಳಿಗೆ ಹೋಗಿದ್ರು ಕೂಡ ಈ ಒಂದು ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥದ್ದು. ಆದರೆ ಇದುವರೆಗೂ ಕೂಡ ಅಧಿಕಾರಿಗಳು ಅದನ್ನು ಬಗೆಹರಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಅಂದರೆ ಈ ಒಂದು ಸರ್ವರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅದು ಏನು ಓಪನ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಮೊದಲಿಗೆ ಜನರನ್ನ ಮಾತನಾಡಿಸ್ತೀನಿ, ಆಮೇಲೆ ಪಡಿತರ ಮಾಲೀಕರೇನಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ನೀವು ಕೆವೈಸಿ ಮಾಡಿಸೋದಕ್ಕೆ? ಸರ್ ಆಗಲೇ ಒಂದು 10 ದಿವಸದಿಂದ ಬರ್ತಾ ಇದ್ದೀವಿ ಸರ್. ಸಮಸ್ಯೆ ಸರ್ವರ್ ಪ್ರಾಬ್ಲಮ್ ಸರ್. ಆಗೇ ಇಲ್ಲ ಸರ್. ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಬಂದರೆ ಕೆವೈಸಿ ಮಾಡಿಸೋದಕ್ಕೆ? ಹೆಚ್ಚು ಕಡಿಮೆ ಬಂದರೆ 2 ಅವರ್ 3 ಅವರ್ ಕಾಯಬೇಕು ಸರ್. ಇನ್ನೂ ಆಗಿಲ್ಲ ಸರ್. ಇನ್ನೂ ಆಗಿಲ್ಲ ಸರ್. ಆಗಲೇ ಒಂದು ಮೂರನೇ ಸರಿ ಬಂದಿದ್ದೀವಿ ಸರ್. ಹೊಸ ಒಂದು 4-5 ದಿನ ಬಂದಿದ್ದೀವಿ. 4-5 ದಿನ ಬಂದಿರೋ ಆಗಿಲ್ಲ. ಏನಂತ ಹೇಳ್ತಾ ಇದ್ದಾರೆ? ಅಲ್ಲ ಸರ್, ಸರ್ವರ್ ಪ್ರಾಬ್ಲಮ್. ನಾವು ಒಂದು ವಾರದಿಂದ ಬರ್ತಾ ಇದ್ದೀವಿ. ಸರ್ವರ್ ಇಲ್ಲ. ಬೆಳಗ್ಗೆನೂ ಬರ್ತೀವಿ, ಅವಾಗಲೂ ಸರ್ವರ್ ಇರಲ್ಲ. ಸಾಯಂಕಾಲನೂ ಬರ್ತೀವಿ, ಸರ್ವರ್ ಇರಲ್ಲ. ಹಿಂಗಾದ್ರೆ ಸಖತ್ ಕಷ್ಟ ಆಗುತ್ತೆ. ಏನೋ ನೋಡಿ ಮಾಡಬೇಕು. ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಈಗ ನೀವು ಇಲಾಖೆ ಗಮನಕ್ಕೆ ತಂದಿಲ್ವಾ? ಏಕೆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾವೆಲ್ಲ ನಮ್ಮ ಏನು ಮೇಲಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ನಾವು ಮಾಹಿತಿ ಆಗ್ತಾ ಇದ್ದೀವಿ, ಗ್ರೂಪ್ಸಲ್ಲಿ ಆಗ್ತಾ ಇದ್ದೀವಿ, ಎಲ್ಲ ಆಗ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ ಅಂದರೆ, ಇದು ಸರ್ವರಿಗೆ ರೆಡಿ ಮಾಡ್ತೀನಿ ಅಂತಾರೆ, ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಇದ್ದಾರೆ, ಭರವಸೆ ಕೊಡ್ತಾ ಇದ್ದಾರೆ. ಅದು ಯಾವುದೇ ರೀತಿ ಆಗ್ತಾ ಇಲ್ಲ. ಯಾಕಂದರೆ ರೇಷನ್ ವಿತರಣೆಗೆ 2 ರೀತಿ ತೊಗೊಬೇಕೀಗ. ಕೇಂದ್ರ ಸರ್ಕಾರದ ಅಕ್ಕಿ ಮತ್ತು ರಾಗಿ ಕೊಟ್ಟಿರೋದ್ರಿಂದ 2 ಸಲ ನಾವು ಸರ್ಕಾರ ತೊಗೊಳ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ 8ರಿಂದ 10 ನಿಮಿಷ ತೊಗೊಳುತ್ತೆ. ಹಾಗೆ 2 ಸಲ ನಾವು ಲಾಗಿನ್ ತೊಗೊಂಡು 2 ಸಲ ಹೆಬ್ಬೆಡ್ ತೊಗೊಂಡು ರೇಷನ್ ವಿತರಣೆ ಮಾಡೋದಕ್ಕೆ ಭಾಳ ಸಮಸ್ಯೆ ಆಗ್ತಾಯಿದೆ. ಅದರ ಜೊತೆಲಿ ಕೆವೈಸಿ ಮಾಡಿ ಅಂತ ಹೇಳ್ತಾ ಇದ್ರು. ಕೆವೈಸಿ ಒಬ್ಬ ಮನುಷ್ಯನಿಗೆ 40ರಿಂದ 45 ನಿಮಿಷ ಒಬ್ಬ ಮನುಷ್ಯನಿಗೆ ಒಂದು ಕಾರ್ಡ್ಗೆ ನಾವು ಆಚೆ ಕಳಿಸ್ಬೇಕಾಗುತ್ತೆ. ಸರ್ಕಾರ ಮುಂದೆ ಬಂದು ಬಗೆಹರಿಸಿಲ್ಲ ಅಂದರೆ ಯಾವುದೇ ರೀತಿ ಆಗೋದಿಲ್ಲ. ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಕೆವೈಸಿ ಬೇರೆ ಇಲಾಖೆಗಾದರೂ ಕೊಡ್ಬೋದು, ಇಲ್ಲ ಬೆಂಗಳೂರಿಗಾದರೂ ಕೊಡ್ಬೋದು. ಯಾವುದಾದ್ರೂ ಕೊಟ್ಟರೆ ತುಂಬ ಉತ್ತಮವಾಗಿ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಟ್ಟೋದಕ್ಕೆ ನಿಲ್ಲುತ್ತೆ. ಇದು ಯಾವುದೋ ಪರಿಹಾರ ಮಾಡಿದಿರ ಈ ಪ್ರತಿಯೊಂದಕ್ಕೂ ಒಂದು ಸಬೂಬು ಹೇಳ್ಕೊಂಡೋದ್ರೆ ಯಾವುದೇ ರೀತಿ ಪರಿಹಾರ ಆಗಲ್ಲ. ಇಲ್ಲಿ ಇಷ್ಟು ಏನು ರಾಜ್ಯ ಸರ್ಕಾರ ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರೋಕ್ಕೆ ಮುಂದಾಗಿದೆ. ಆದರೆ ಕೆವೈಸಿಯನ್ನು ಜಾರಿಗೊಳಿಸುವಾಗ ಸರಿಯಾದ ಏನು ಒಂದು ಟೆಕ್ನಿಕಲ್ ಆದಂಥ ಏನು ಗೊಂದಲಗಳಿತ್ತು ಅದನ್ನು ಬಗೆಹರಿಸಿ ಮಾಡಬೇಕಾಗಿತ್ತು. ಆದರೆ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡು ಈಗ ಆ ಗೊಂದಲಗಳ ನಡುವೆ ಕೆವೈಸಿಯನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿಗೆ ಈಗ ಪಡಿತರ ಮಾಲೀಕರು ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ನಂದೀಶ್ ಮಲೆನಹಳ್ಳಿ, HNet ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.